ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಹೊರವಲಯದಲ್ಲಿ ನಡೆದ ಭೀಕರ ಘಟನೆಯೊಂದು ರಂಜಾನ್ ಹಬ್ಬದ ಸಂಭ್ರಮದಲ್ಲಿದ್ದ ಕುಟುಂಬವೊಂದರಲ್ಲಿ ಸೂತಕವನ್ನು ತಂದಿದೆ. ಹೈದರಿ ನಗರದ ನಿವಾಸಿ 25 ವರ್ಷದ ಮತೀನ್ ಎಂಬ ಯುವಕ ತನ್ನ 4 ಸ್ನೇಹಿತರಾದ ಮೊಯಿನ್, ಬಾಬಾ ಮತ್ತು ಜಿಲಾನ್ ಅವರೊಂದಿಗೆ ಗಂಗಾ ಭೈರವೇಶ್ವರ ಬಾರ್ ಬಳಿ ಕುಡಿಯಲು ಹೋಗಿದ್ದನು. ಬಾರ್ನಲ್ಲಿ ಕುಡಿದ ನಂತರ ಮತೀನ್ ಮತ್ತು ಮೊಯಿನ್ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ಈ ವೇಳೆ ಬಾಬಾ ಮತ್ತು ಜಿಲಾನ್ ಕೂಡ ಜಗಳದಲ್ಲಿ ಭಾಗಿಯಾಗಿದ್ದಾರೆ. ಇದ್ದಕ್ಕಿದ್ದಂತೆ ಮೊಯಿನ್ ತನ್ನ ಕೈಯಲ್ಲಿದ್ದ ಕಬ್ಬಿಣದ ರಾಡ್ನಿಂದ ಮತೀನ್ನಿಗೆ 4-5 ಬಾರಿ ಇರಿದು ಕೊಲೆ ಮಾಡಿದ್ದಾನೆ. ಘಟನೆಯ ನಂತರ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಈ ಭೀಕರ ಕೊಲೆಯ ದೃಶ್ಯಗಳು ಬಾರ್ನಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಈ ಘಟನೆಯಿಂದ ಮೃತನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕುಟುಂಬಸ್ಥರು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಮುಳಬಾಗಿಲು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಆರೋಪಿಗಳನ್ನು ಬಂಧಿಸಲು ವಿಶೇಷ ತಂಡವನ್ನು ರಚಿಸಲಾಗಿದೆ ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಮೊನ್ನೆ 5 ಗಂಟೆಗೆ ಅಲ್ಲಿ ಫೀಲ್ಡ್ ಹತ್ರ ಹೋಗಿದ್ರೆ 4 ಜನ ತಗೊಂಡು ಹೋಗಿ ಆಟೋನಲ್ಲಿ ಕೂತ್ಕೊಂಡು ಆ ಬೈಪಾಸ್ನಲ್ಲಿ ತಗೊಂಡು ಹೋಗಿ 5 ಸಾರಿ ಪೊಡಿಸಿ ಬಂದಿದ್ದೀನಿ ನಾನು ಚಾಕು ಕತ್ತಿನಲ್ಲಿ ಅಂತ. ಇಲ್ಲಿ ಬಂದು ಹೇಳಿದ್ದೆ ಆ ಕಡೆ ಹೋಗೋನು ಮೊಯಿನು, ಇನ್ನೊಂದು ಅವರು ಬಾಬಾ, 2 ಜನ ನಮಗೆ ಇಲ್ಲಿ ನಿಲ್ಲಿಸಿ 2 ವೀಲರ್ನಲ್ಲಿ ಹೇಳ್ಬಿಟ್ಟು ಹೋಗಿದ್ದ. ಆಮೇಲೆ ಅಲ್ಲಿ ನೋಡಿದ್ರೆ ಕರೆಕ್ಟ್ ಆಯಿತು. ಆಮೇಲೆ ಏನು ಮಾಡೋದು ಈ ಥರ ಅಂತ ನಾವು ಆಮೇಲೆ ಸಾರ್ ಅವರೆಲ್ಲ ಬಂದರು, ಪೊಲೀಸವರು ಎಲ್ಲ ಡಿಪಾರ್ಟ್ಮೆಂಟ್ ಬಂದು ಎಲ್ಲ ನೋಡಿಕೊಂಡು ಎತ್ಕೊಂಡು ಹೋಗೋ ಆಸ್ಪತ್ರೆಯಲ್ಲಿ ಆಗಿಬಿಟ್ಟಿದ್ದಾನೆ. ಏನು ಸಾರ್ ನಮಗೆ ಗೊತ್ತಾಯ್ತಾ ಇಲ್ಲ, ಇದು ಏನಿಲ್ಲ. ಅವನು ಯಾವಾಗನೋ ಲಾರಿ, ಅವನು ಅಲ್ಲಿ ಸಂಸಾರ ಇತ್ತು, ಅವನು ಲಾರಿಗೆ ಹೋಗಿ ಈಚೆರ್ಗೆ ಯಾವಾಗೋ ಅದೇ ಮಾಡ್ತಾಯಿತ್ತು. ನಾನೇನು ಹೇಳಿದಪ್ಪ, ಅವ್ರು ಬರಲ್ಲ, ಅವ್ನಿಗೆ ಚಿಕ್ಕ ಮಕ್ಕಳಿತ್ತೆ, ಅವ್ರ ಸಂಸಾರ ಇದೆ, ನೀವು ಹೋಗಿದ್ರೆ 20 ದಿನ 15 ದಿನ ಬರೋದಿಲ್ಲ, ಮಕ್ಕಳಿಗೆ ಅವ್ನ ಹೆಂಗಸ್ರಿಗೆ ಯಾರು ನೋಡೋದು, ನೀವು ಇಲ್ಲಿ ಬೇಡ, ನೀವು ಬರಬೇಡ ಅಂತ ನಾನು ಹೇಳಿದ್ದು ಅವನಿಗೆ. ಆಮೇಲೆ ಅವನು 10,000 ಅವನಿಗೆ ಕೂತಿದ್ದಾನೆ, ನಮ್ಗೆ ಗೊತ್ತಿಲ್ಲ. ಅದು ಏನೇನೋ ಮಾಡಿ ಅವನಿಗೂ ಆ ಥರ ಮಾಡಿಬಿಟ್ಟಿದ್ದಾರೆ ಸರ್. ಇದಕ್ಕೇನೋ ನ್ಯಾಯ ಮಾಡಿಬಿಡಿ ಸರ್, ನ್ಯಾಯ ಮಾಡಿ. ಈ ಥರ ಮಾಡಿದ್ದಾರೆ, ಶಿಕ್ಷೆ ಮಾಡಬೇಕು. ಆಗಿದೆ 7 ಹೆಣ್ಮಕ್ಳು ಇದ್ದಾರೆ. ಮದುವೆ ಆಗಿದೆ ಸರ್. ನೀನಂತ ಇವಾಗ ಸಾವಾಗಿದ್ದಾನಲ್ಲ, ಅವನು ಒಳ್ಳೆ ಹುಡುಗ. ಅವನು ಎರಡು ಮಕ್ಕಳು ಏನೋ ಕಷ್ಟ ಬಿಟ್ಟು ಅವ್ನು ಸಾಕೊಂಡಿದ್ದ. ನಿನ್ನೆ ಬಂದು ಅವ್ನು ಕರ್ಕೊಂಡು ಇಲ್ಲೇ ಮನೆ ಹತ್ರ ಇದ್ದ. ನಿನ್ನೆ 3 ಗಂಟೆ 4 ಗಂಟೆವರೆಗೆ ಇಲ್ಲೇ ಇದ್ದ. ಕರ್ಕೊಂಡೋಗಿ ಮೈದಾನಲ್ಲಿ ಆಟೋನಲ್ಲಿ ಕೂಡಿಸ್ಕೊಂಡೋಗಿ ಹೊಡೆದ್ಬಿಟ್ಟು ಇಲ್ಲಿ ಬಂದು ಹೇಳಿದ್ದಾರೆ, ನಾವು 5 ಸಲ ಚುಚ್ಚಿದ್ದೀವಿ, ನಿನ್ನ ಮಗನ್ನ ಅಲ್ಲಿ ಬಾಡಿ ಬಿದ್ದಿದ್ದೆ, ಎತ್ಕೊಂಡು ಬಂದುಬಿಡಿ ಅಂತ ಹೇಳೋಗಿದೆ. ಅವ್ರ ಅಪ್ಪನ ತಬ್ರೇಜ್ ಅಂತ ಅವ್ರ ಅಪ್ಪನ ಹೆಸರು. ಅವ್ರ ಅಪ್ಪನಿಗೆ ಹೇಳಿ ಆಮೇಲೆ ಇವ್ರ ಮನೆಯವರು ಹೋಗಿ ನೋಡಿರೋದು ಸ್ಪಾಟ್ಗೆ ಹೋಗಿ ಅಲ್ಲಿಂದ ಹಾಸ್ಪಿಟ್ಲ್ಗೆ ಹಾಕ್ಕೊಂಡು ಹೋಗಿದ್ದಾರೆ. ಆಮೇಲೆ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ತರಲೆ ಕೆಲಸಗಳು ಕುಡ್ಕೊಂಡು ಅಲ್ಲಿ ಇಲ್ಲಿ ತೊಂದರೆ ಕೊಡ್ಕೊಂಡು ಜನಗಳಿಗೆ ಬಡವ್ರನ್ನ ಹೊಡ್ಕೊಂಡು ಅದೇ ಅವ್ರದ್ದು ರೂಢಿ ಅದೇ ಅಂತ ತರಲೆ ಕೆಲಸನೇ ಮಾಡಿಕೊಂಡು ಇರ್ತಾರೆ ಸರ್ ಅವರು. ಮತ್ತಿನ್ನು ಇದರಲ್ಲಿ ಗಾಡಿನಲ್ಲಿ ಕ್ಲೀನರ್ ಅವನು. ನೆನ್ನೆನೇ ಬಂದಿರೋದು, ನೆನ್ನೆಲ್ಲ ಮೊನ್ನೆ ರಾತ್ರಿ ಬಂದಿರೋದು, ಹಬ್ಬಕ್ಕೆ ಬಂದಿರೋದು. ಜಮಾಯತ್ಗೆ ಹೋಗಿದ್ದ ಅವ್ನು 40 ದಿವಸ ಮಸ್ಜಿದ್ನಲ್ಲಿ. ನೆನ್ನೆ ಎಲ್ಲ ಮೊನ್ನೆ ರಾತ್ರಿ ಬಂದಿರೋದು, ನೆನ್ನೆ ಹಿಂಗಾಗಿರೋದು. ಇದು ಹಳೇದು ರೋಷ. ಇದು ನೆನ್ನೆ ಅವ್ನು ಬಂದಿದ್ದು ನೋಡಿಕೊಂಡು ಇವ್ರನ್ನ ಅಟ್ಯಾಕ್ ಮಾಡಿಸಿ ಅವ್ರದ್ದು ಏನು 10,000 ಲೇವಾದೇವಿ ಇದ್ದಂತೆ, ಅದಕ್ಕೋಸ್ಕರ ಅವ್ರನ್ನ ಹೊಡೆದಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. 2 ಸಿಕ್ಕಿದ್ದಾರೆ, ಇನ್ನೂ 2 ಸಿಗಬೇಕಂತೆ. ಪೊಲೀಸರು ಅವ್ರ ಡ್ಯೂಟಿ ಮಾಡ್ತಾವ್ರೆ. उसके मैयत को ऊपर करो, लेकर किधर किया तो Dia kerja ni mana? Kecil.
आज जो समाज को दूसरे का दूसरा क्या करते हैं दूसरा को बोलते हैं दूसरा को बोलते हैं कौन सी मोहल्ले दूसरा के साथ मना रहे तो खाली आते हैं 2-3 धोती है